ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಎಸ್ ಎಂ ಸಚಿನ್. ನಾವು ನೀವೆಲ್ಲರೂ ಬಹು ದಿನಗಳಿಂದ ಅಥವಾ ಬಹು ನಿರೀಕ್ಷೆಯಿಂದ ಕಾಯುತ್ತಿರುವ ಸುದೀಪ್ ಸರ್ ಅವರ ಟೈಟಲ್ ಅನೌನ್ಸ್ ಆಗದೇ ಇರುವಂಥ ಒಂದು ಸಿನಿಮಾ ಶೂಟಿಂಗ್ ಎಲ್ಲ ನಡೀತಾ ಇತ್ತು. ಸೊ ಆ ಸಿನಿಮಾದ ಒಂದು ಟೈಟಲ್ ಗ್ಲಿಮ್ಸ್ ಇವತ್ತು ಬಿಟ್ಟಿದ್ದಾರೆ. ಆ ಟೈಟಲ್ ಗ್ಲಿಮ್ಸ್ ಯಾವುದು ಏನು ಅಂತ ನೋಡೋಣ. ಸೊ ಈ ಒಂದು ಸಿನಿಮಾದಲ್ಲಿ ಸುದೀಪ್ ಸರ್ ಅವರು ಒಂಥರ ಡಿಫ್ರೆಂಟ್ ಆಗಿರೋ ಕ್ಯಾರೆಕ್ಟರ್ನ ಮಾಡಿದಾರಂತ ಅನ್ಕೋಬೋದು. ಯಾಕಂತಂದರೆ ಒಂಥರ ಅವ್ರದ್ದು ಹೇರ್ ಸ್ಟೈಲ್ ಆಗಿರ್ಬೋದು, ಟೋಟಲಿ ಒಂದು ಚೇಂಜ್ ಆಗಿದೆ. ಸೊ ಈ ಸಿನಿಮಾ ಟೈಟಲ್ ಬಂದುಬಿಟ್ಟು ಮಾರ್ಕ್ ಅಂತ. ಸೊ ಮಾರ್ಕ್ ಅಂತ ಇಟ್ಟಿರೋ ಟೈಟಲ್ ಇದು ಬಹುಶಃ ಫ್ಯಾನ್ ಇಂಡಿಯಾ ಲೆವೆಲಲ್ಲಿ ಇರೋದ್ರಿಂದ ಸೊ ಮಾರ್ಕ್ ಅನ್ನೋ ಟೈಟಲ್ಲು ಒಂದು ಸೆಟ್ ಆಗುತ್ತೆ ಅನ್ನೋಕ್ಕೋಸ್ಕರ ಇಟ್ಟಿದ್ದಾರೆ ಅಂತ ಅನ್ಕೊಳ್ಳೋಣ. ಅದಲ್ಲದೆ ಆ ಮಾರ್ಕ್ ಅನ್ನೋ ಟೈಟಲ್ ಇಡೋದಕ್ಕೆ ಇನ್ನೊಂದು ರೀಸನ್ ಏನಿರಬಹುದಪ್ಪ ಅಂತ ಅಂದ್ಕೊಂಡ್ರೆ, ಊಹಿಸೋದಾದರೆ ಸೊ ಈ ಸಿನಿಮಾದಲ್ಲಿ ಸುದೀಪ್ ಸರ್ ಅವರ ಒಂದು ಪಾತ್ರ ಏನಿದೆಯಲ್ಲ, ಅದು ಮಾರ್ಕ್ ಅನ್ನೋ ನೇಮ್ ಮೇಲೆ ಹೋಗ್ತಿರ್ಬೋದು. ಯಾಕಂತಂದರೆ ಅವ್ರದ್ದು ಹೆಸರಾಗಿರ್ಬೋದು ಅಥವಾ ಯಾರಾದರೂ ಕರಿತಿರೋ ಒಂದು ನಿಕ್ ನೇಮ್ ಆಗಿರ್ಬೋದು, ಮಾರ್ಕ್ ಅಂತ ಇರ್ಬೋದು ಅಂತ ಅಂದ್ಕೊಳ್ಳೋಣ. ಸೊ ಟೋಟಲಿ ಒಂಥರ ಸಿನಿಮಾ ಚೆನ್ನಾಗಿದೆ ಅಂತ ಅಂದ್ಕೊಳ್ಳೋಣ. ಯಾಕಂದರೆ ಇದು ಇನ್ನೂ ಟ್ರೈಲರ್ ಟ್ರೀಸರ್ ಬಿಟ್ಟ ಮೇಲೆ ಈ ಸಿನಿಮಾದು ಏನು ಅಂತ ಅನ್ನೋದು ಒಂದು ಸ್ವಲ್ಪನಾದರೂ ಗೊತ್ತಾಗುತ್ತೆ. ಸೊ ಇವತ್ತು ಜಸ್ಟ್ ಒಂದು ಟೈಟಲ್ ಗ್ಲಿಂಪ್ ಮಾತ್ರ ಬಿಟ್ಟಿದ್ದಾರೆ. ಸೊ ಅದೊಂದು ಈ ಟೈಟಲ್ ಗ್ಲಿಂಪ್ ವಿಡಿಯೋ ಮಾಡ್ಬೇಕಂತ ಅನಿಸ್ತು. ಯಾಕಂತಂದರೆ ಬಹುದಿನಗಳಿಂದ ಎಲ್ಲರೂ ಕಾಯ್ತಾ ಇದ್ರು ಏನು ಟೈಟಲ್ ಇರ್ಬೋದು ಅಂತ. ಸೊ ಇದು ಒಂದು ಸುದೀಪ್ ಸರ್ ಅವರ ಒಂದು ಮಾರ್ಕ್ ಅನ್ನೋ ಟೈಟಲ್ ಅನೌನ್ಸ್ ಆಗಿದೆ. ಈ ಸಿನಿಮಾ ಬಂದ್ಬಿಟ್ಟು ಇದೇ ಡಿಸೆಂಬರ್ ಅಂದರೆ ಕ್ರಿಸ್ಮಸ್ಗೆ ರಿಲೀಸ್ ಆಗ್ಬೋದು ಅಂತ ಹೇಳಿದ್ದಾರೆ. ಬಟ್ ಇನ್ನೂ ಅಫಿಷಿಯಲ್ ಆಗಿ ಡೇಟ್ ಯಾವ ಡೇಟಿಗೆ ಬರುತ್ತೆ ಅಂತ ಕನ್ಫರ್ಮ್ ಆಗಿಲ್ಲ. ಬಟ್ ಇದೇ ಕ್ರಿಸ್ಮಸ್ಗೆ ಬರ್ಬೋದು, ಯಾಕಂತಂದರೆ ಅಲ್ಲಿ ಅವರು ಹೇಳಿರೋ ಪ್ರಕಾರ. ಸೊ ನೋಡೋಣ, ಸಿನಿಮಾದು ಇನ್ನೂ ಪ್ರಮೋಷನ್ ಎಲ್ಲ ಇನ್ಮೇಲೆ ಸ್ಟಾರ್ಟ್ ಮಾಡ್ತಾರೆ. ಸೊ ಟೀಸರು ಮತ್ತು ಟ್ರೈಲರು, ಸಾಂಗ್ಸು ಯಾವ ಥರ ಇದ್ದಾವೆ, ಏನು ಎತ್ತ ಅನ್ನೋದು ಸೊ ಒಂದೊಂದಾಗೆ ಬಿಟ್ಟು ನಂತರ ನೋಡೋಣ ಅಂತ ಹೇಳ್ತೀನಿ. ಸೊ ಇದಿಷ್ಟು ಸುದೀಪ್ ಸರ್ ಅವರ ಮಾರ್ಕ್ ಒಂದು ಟೈಟಲ್ ಗ್ಲಿಂಪ್ಸ್ ಇದಾಗಿತ್ತು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.